ದತ್ತವರು ಎಲ್ಲರಿಗೂ ನಮಸ್ಕಾರ. ಪಾಠಶಾಲಾ ಅಕಾಡೆಮಿಗೆ ಮತ್ತೊಮ್ಮೆ ನಿಮ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ನಂಬರ್ 19 ನಾವು ಸ್ಟಡಿ ಮಾಡ್ತಿದೀವಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಏನ್ ಸ್ಟಡಿ ಮಾಡಿದ್ವಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ಕ್ಲಾಸ್ ನಂಬರ್ 18 ಅಲ್ಲಿ ಸ್ಟಡಿ ಮಾಡಿದ್ವಿ. ಆ ಹೋಮ್ ವರ್ಕ್ ಅನ್ನ ಎಲ್ಲರೂ ಮಾಡಿದೀರಾ ಅಂತ ಭಾವಿಸ್ತಾ ನಾವ್ ಇವತ್ತ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಗೆ ಹೋಗೋಣ. ಸೊ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಏನು? An action that will be happening in the future. That will be ಅಂದ್ರ ಆ ಟೈಮಿಗೆ ಅದು ನಡೀತಾ ಇರಬೇಕು, ಆ ಪ್ರೊಸೆಸ್ ಕಂಟಿನ್ಯೂ ಇರಬೇಕು. ಅದಕ್ಕೆ ನಾವ್ ಏನಂತ ಹೇಳ್ತೇವೆ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೇವೆ. ಫ್ಯೂಚರ್ ಒಳಗೆ ನಡೆದ್ರ ಸಿಂಪಲ್ ಫ್ಯೂಚರ್ ಅಂತ ಅನ್ಬಹುದು, ಬಟ್ ಕಂಟಿನ್ಯೂಸ್ ಆಗಿ ನಡೀತಿರ್ಬೇಕು ಅದು. ಅದಕ್ಕೆ ನಾವ್ ಏನಂತೇವಿ? ಕಂಟಿನ್ಯೂಸ್ ಟೆನ್ಸ್ ಅಂತೇವೆ. ಅದಕ್ಕೆ ಏನ್ ಯೂಸ್ ಮಾಡ್ತೇವಿ? ವಿಲ್ ಬಿ. ಫಾರ್ ಎಕ್ಸಾಂಪಲ್, ಮೈಸೂರು ದಸರಾ ವರ್ಷ ಆಗೇ ಆಕತಿ, ಹೌದಾ? ನೆಕ್ಸ್ಟ್ ಟೈಮ್ ಐ ವಿಲ್ ಬಿ ವಾಚಿಂಗ್ ಮೈಸೂರು ದಸರಾ ಇನ್ ಅಕ್ಟೋಬರ್. ಏನ್ ಮಾಡ್ತಾನ? ಮುಂದಿನ ವರ್ಷ ನಾನು ಮೈಸೂರು ದಸರಾನ ನೋಡ್ತೇನೆ. ಅದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬಂತು. ಸೊ ಇದಕ್ಕೆ ಇನ್ನೇನಾದ್ರೂ ಫಾರ್ಮುಲಾ ಇದೆಯಾ? ಖಂಡಿತವಾಗಿ ಇದಕ್ಕೂ ಫಾರ್ಮುಲಾ ಐತಿ. ಏನು? ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ವಿಲ್ ಬಿ. ಈ ಬಿ ಏನಂತ ರಿಪ್ರೆಸೆಂಟ್ ಮಾಡ್ತಂದ್ರೆ ಕಂಟಿನ್ಯೂ ಪ್ರೊಸೆಸ್ ಐತಿ ಅನ್ನೋದನ್ನ ರಿಪ್ರೆಸೆಂಟ್ ಮಾಡ್ತೈತಿ. ನೆಕ್ಸ್ಟ್ V1 ಪ್ಲಸ್ ING ಬರ್ತೈತಿ ಇದ್ರಾಗ. ನೆಕ್ಸ್ಟ್ ಆಬ್ಜೆಕ್ಟ್. ಸೊ ಕಂಟಿನ್ಯೂಸ್ ಅಂದ್ರೆ V1 ING ಅಂತ ಕನ್ಫರ್ಮ್. ಇಲ್ಲೇ ವಿಲ್ ಬಿ ಅನ್ನೋದು ಒಂದು ಎಕ್ಸ್ಟ್ರಾ ಆಡ್ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಸಾರಿ, ಐ ವಿಲ್ ಬಿ ಸ್ಟಡಿಂಗ್ ಎಟ್ 8 PM ಟುಮಾರೋ. ಐ ಸಬ್ಜೆಕ್ಟ್, ವಿಲ್ ಬಿ ಹೆಲ್ಪಿಂಗ್ ವರ್ಬ್, ಸ್ಟಡಿಂಗ್ V1 ಪ್ಲಸ್ ING, ಇದೇನೋ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಲ್ಲಿ ಆಕ್ಚುಲಿ ಕೊಟ್ಟಿಲ್ಲ ಅವ, ಎಟ್ ಟುಮಾರೋ ಟೈಮ್ ಪೀರಿಯಡ್ ಕೊಟ್ಟಾನವ. ಸೊ ಏನಾಕತಿ, ಅವ ನಾಳೆ ರಾತ್ರಿ 8 ಗಂಟೆಗೆ ಓದ್ಕೊಂತಾನ. ಅದನ್ನ ಯಾವಾಗ ಹೇಳಕತ್ತಾನವ? ಇವತ್ತು ಹೇಳಕತ್ತಾನ. ಅದನ್ನ ನಾವು ಸ್ಟಡಿ ಮಾಡೋದು ಯಾವಾಗ? ನಾಳೆ ರಾತ್ರಿ. ಹಂಗಾಗಿ ಅದು ಯಾವ ಟೆನ್ಸ್ ಒಳಗೆ ಬಂತು? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬಂತು. ಸೊ ನೆಕ್ಸ್ಟ್, she will be cooking when you come. ಅಂದ್ರೆ ನೀ ಯಾವಾಗ ಬರೋ ಟೈಮ್ ಆಕತ್ತಲ್ಲ, ನೀ ಯಾವಾಗ ಬರ್ತೀಯಲ್ಲ ಆ ಟೈಮಿಗೆ ಅಕ್ಕಿ ಅಡಿಗೆ ಮಾಡ್ತಿರ್ತಾಳ. ಅಕ್ಕಿ ಅಡಿಗೆ ಮಾಡಿಲ್ಲ, ಅಡಿಗೆ ಮುಂದ್ ಮಾಡೋದು, ಐ ಮೀನ್ ಅಕ್ಕಿ ಮುಂದೆ ಯಾವಾಗ ಇಂಡೆಫಿನಿಟ್ ಆಗಿ ಮಾಡ್ತಾಳ ಹಂಗೂ ಇಲ್ಲ. ಅಕ್ಕಿ ಪಕ್ಕ ಅಡಿಗೆ ಮಾಡ್ತಾಳ. ಯಾವಾಗ? ನೀ ಬರೋ ಟೈಮಿಗೆ ಕರೆಕ್ಟ್ ಅಡಿಗೆ ಮಾಡ್ಬೋದು ಕೂತಿರ್ತಾಳ. ಅಕ್ಕಿ ಮಾಡ್ತಾಳನು ಅಲ್ಲ, ಮಾಡ್ಯಾಳನು ಅಲ್ಲ, ಮಾಡಕತ್ತಾಳನು ಅಲ್ಲ, ಮಾಡಕತ್ತಿರ್ತಾಳ. ಶಿ ವಿಲ್ ಬಿ ಡೂಯಿಂಗ್ ಆರ್ ಶಿ ವಿಲ್ ಬಿ ಕುಕಿಂಗ್. ಹಂಗಾಗಿ ನಾವ್ ಏನ್ ಯೂಸ್ ಮಾಡಿದ್ವಿ? ಹೆಲ್ಪಿಂಗ್ ವರ್ಬ್ ವಿಲ್ ಬಿ ಅಂತ ಯೂಸ್ ಮಾಡಿದ್ವಿ. ಇದು V1 ಪ್ಲಸ್ ING, ಇದು ಆಸ್ ಯೂಶುವಲ್ ಆಬ್ಜೆಕ್ಟ್. ನೆಕ್ಸ್ಟ್, ದೇ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್ ದಿಸ್ ಟೈಮ್ ಟುಮಾರೋ. ಅಂದ್ರ ಅವ್ರೇನ್ ಮಾಡ್ತಾರ? ಕ್ರಿಕೆಟ್ ನ ನಾಳೆ ಕರೆಕ್ಟ್ ಇದೇ ಸಮಯಕ್ಕೆ ಆಡ್ತಾರ ಅಂತಂದ್ ಏನ್ ಹೇಳಕತ್ತಾರ ನಮ್ಗೆ ಇವರು? ಕ್ರಿಕೆಟ್ ಆಡೋದ್ರ ಬಗ್ಗೆ ಹೇಳಕತ್ತಾರ. ಇದಾಗಿತ್ತು ನಿಮ್ಮ ಎಕ್ಸಾಂಪಲ್ಸ್ ಗಳು. ಎದ್ರ ಮೇಲೆ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮೇಲೆ. ಈಗ ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್ ಸೆಂಟೆನ್ಸಸ್ ಅನ್ನ ನೋಡ್ಕೊಂಡು ಬರೋಣ ಅಂತ. ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್ ಸೆಂಟೆನ್ಸಸ್ ನಾವು ಈಗ ಬರ್ದೇವಿ. ಒಂದೇದೇನು? he will be reading a book. ಅವ ಮುಂದ ಬುಕ್ ಅನ್ನು ಓದುವನು, ಈ ಟೈಮಿಗೆ ಓದ್ತಿರ್ತಾನ ಅನ್ನಂಗ. ನೆಕ್ಸ್ಟ್, we will be traveling tomorrow. ಅಂದ್ರೆ ನಾವು ನಾಳೆ ಟ್ರಾವೆಲ್ ಮಾಡ್ತಿರ್ತೇವಿ. ನೆಕ್ಸ್ಟ್, they will be eating at 10 PM. 10 ಗಂಟೆಗೆ ಅವರು ಊಟ ಮಾಡ್ತಿರ್ತಾರ. ಇದನ್ನೀಗ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ನೆಗೆಟಿವ್ ನಾ ಹೇಳ್ದಂಗ ಏನ ಸಿಂಪಲ್ ಒಂದು ನಾಟ್ ಅನ್ನು ಆಡ್ ಮಾಡಿಬಿಟ್ರೆ ನೀವ್ ಏನಾಗತ್ತಿ? ನೆಗೆಟಿವ್ ಸೆಂಟೆನ್ಸ್ ಫಾರ್ಮೇಶನ್ ಆಕತಿ. ಸೊ ಹಿ ವಿಲ್ ನಾಟ್ ಬಿ, ವಿಲ್ ಬಿ ನೋಡು ನಾಟ್ ಹಾಕಿಬಿಟ್ರೆ ಅಂದ್ರೆ ರೀಡಿಂಗ್ ಬುಕ್. ಅನ್ನೋ ಬುಕ್ ಓದ್ತಿರಂಗಿಲ್ಲ, ಇವರು ಟ್ರಾವೆಲ್ ಮಾಡ್ತಿರಂಗಿಲ್ಲ, ಇವ್ರು 10 ಗಂಟೆ ಊಟ ಮಾಡ್ತಿರಂಗಿಲ್ಲ. ಸಿಂಪಲ್ ಮ್ಯಾನ್ ಸೆಂಟೆನ್ಸಸ್ ನೆಗೆಟಿವ್ ಆಗ್ಯಾವ. ಸೊ ಇಂಟರೋಗೇಟಿವ್ ಅಂದ್ರೆ ಏನಿಲ್ಲ, ಆಸ್ ಯೂಶುವಲ್ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬಂದ್ಬಿಟ್ರೆ ಉಳ್ಕಿದ್ದೆಲ್ಲ ಅದು ಸೇಮ್ ಇರ್ತೈತಿ. ಹೆಲ್ಪಿಂಗ್ ವರ್ಬ್ ಬಿಲ್ ಬರ್ತೈತಿ, ಸಬ್ಜೆಕ್ಟ್ ಇಲ್ಲಿ ಬರ್ತೈತಿ. ಇದು ಸಬ್ಜೆಕ್ಟ್, ಇದು ಹೆಲ್ಪಿಂಗ್ ವರ್ಬ್. ಇಲ್ಲಿದ್ದು ಇಲ್ಲಿ ಬಂತು, ಇಲ್ಲಿದ್ದು ಇಲ್ಲಿ ಬಂತು, ಇಂಟರ್ಚೇಂಜ್ ಆಗ್ಬಿಟ್ರೆ
ಮುಂದೆ ಕ್ವಶನ್ ಮಾರ್ಕ್ ಬರ್ತೈತಿ. ಸೊ ವಿಲ್ ಹಿ ಬಿ ರೀಡಿಂಗ್ ಬುಕ್? ಅವ ಬುಕ್ ಓದ್ತಿರ್ತಾನು. ವಿಲ್ ವಿ ಬಿ ಟ್ರಾವೆಲಿಂಗ್ ಟುಮಾರೋ? ನಾವು ನಾಳೆ ಟ್ರಾವೆಲ್ ಮಾಡ್ತಿರ್ತೇವೇನ? ವಿಲ್ ದೇ ಬಿ ಈಟಿಂಗ್ ಎಟ್ 10 PM? ಅವರು ರಾತ್ರಿ 10 ಗಂಟೆಗೆ ಊಟ ಮಾಡ್ತಿರ್ತಾರಲ್ಲ ಅಂತಂದು ಈ ಎಕ್ಸಾಂಪಲ್ಸ್. ಸೊ ಇಲ್ಲಿ ಒಂದು ಫಾರ್ಮುಲಾ, ಎರಡನೇದು ಹೆಲ್ಪಿಂಗ್ ವರ್ಬ್. ಇವು ಎರಡು ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಸೆಂಟೆನ್ಸ್ ಫಾರ್ಮೇಶನ್ ನಿಮ್ಗೆ ತ್ರಾಸ್ ಆಗುದಿಲ್ಲ. ಇದಾಗಿತ್ತು ಏನೋ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್. ಈಗ ನಾವು ನೆಕ್ಸ್ಟ್ ಏನ್ ಮಾಡೋಣ, ವಿ ವಿಲ್ ಗೋ ವಿತ್ V1, V2, V3 ಫಾರ್ಮ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಈಗ ಅದಕ್ಕೆ ಹೋಗೋಣ. ನೆಗಡಿ ಬರೋಬ್ಬರಿ ಆಗ್ಬಿಟ್ಟತ್ರಿ ದತ್ತಗುರು. ಯಾನನ್ನಿ ಆಗೈತ ಅಂದ್ರೆ ಹೆಚ್ಚು ಕಡಿಮೆ ನೆಗಡಿಗೆ ನನಗ ಒಂದು ಅವಿನಾಭಾವ ಸಂಬಂಧ. ನನ್ನ ಹೇಳ್ತಿದ್ದಂಗ ನೆಗಡಿ ಒಮ್ಮೆ ಬಂದ್ಲಂದ್ರ ಮಿನಿಮಮ್ 1 ತಿಂಗಳ ನನ್ನ ಕಾಡ್ಲಾರ್ದ ಹೋಗುದೇ ಇಲ್ಲ, ಹೋದ್ರು 1 ವರ್ಷ ಹೊಳಿ ಬರುದೇ ಇಲ್ಲ. ಇದು ನನ್ನ ಮತ್ತು ನೆಗಡಿ ಅಥವಾ ಕೋಲ್ಡ್ ಶೀತದ ನಡುವಿನ ಸಂಬಂಧ. ಇದನ್ನ ಇಂಗ್ಲಿಷ್ ಒಳಗೆ ಹೇಳು ಅಂತಂದ್ರೆ ಆಸ್ ಯೂಶುವಲ್ ಇಂಗ್ಲಿಷ್ ಕ್ಲಾಸ್ ನಂದ ಮತ್ತ ಅದನ್ನು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಟ್ರೈ ಮಾಡಬಹುದು. ಕೋಲ್ಡ್ ಈಸ್ ಲೈಕ್ ಮೈ ವೈಫ್. ಒನ್ಸ್ ಇಫ್ ಶಿ ಕಮ್ಸ್ ಶಿ ವಿಲ್ ನಾಟ್ ಲೀವ್ ಮೀ ಅಟ್ ಲೀಸ್ಟ್ ಫಾರ್ 1 month. ಬಟ್ ಒನ್ಸ್ ವೆನ್ ಶಿ ಮೂವ್ ಆರ್ ವೆನ್ ಶಿ ಗೋಸ್ ಶಿ ವಿಲ್ ನಾಟ್ ಕಮ್ ಅಂಟಿಲ್ 1 year. ಸೊ ಇದ್ರೊಳಗ ಪ್ರೆಸೆಂಟ್ ಇತ್ತು, ಫ್ಯೂಚರ್ ಇತ್ತು, ಅದು ಎಲ್ಲಿತ್ತು ಅಂತ ನೀವು ಕಂಡಿಡಿದ್ರಿ. ನಾವು ಅಲ್ಲಿ ಮಟ್ಟ ಏನ್ ಮಾಡ್ತೇವೆ, V1, V2, V3 ಫಾರ್ಮೇಟ್ ಒಂದು 5 ಎಕ್ಸಾಂಪಲ್ಸ್ ಅನ್ನ ಕೊಡ್ತೇನೆ. ಇವತ್ತಿನ 5 ವರ್ಬ್ ಫಾರ್ಮ್ಸ್ ಯಾವ್ಯಾವ? ಸೊ ಫಸ್ಟ್ ಒನ್ಗೆ ಬಿಗಿನ್. ಬಿಗಿನ್ ಅಂತಂದ್ರೆ ಏನು? ಆರಂಭಿಸು. ಏನೋ ಒಂದು ಸ್ಟಾರ್ಟ್ ಮಾಡ್ತೀರಿ ಅಥವಾ ಯಾವ್ದೋ ಒಂದು ಕತೆ ಹೇಳ್ತಿರ್ತೀರಿ, ಯಾವ್ದೋ ಒಬ್ಬ ಬಗ್ಗೆ ಹೇಳ್ತೀರಿ. ಸೊ ಲೆಟ್ ಮೀ ಬಿಗಿನ್ ವಿತ್ ಅಶೋಕ್, ಲೆಟ್ ಮೀ ಬಿಗಿನ್ ವಿತ್ ಅರುಣ್, ಲೆಟ್ ಮೀ ಬಿಗಿನ್ ವಿತ್ ಭರತ್. ಸೊ ಇಂಟ್ರೊಡಕ್ಷನ್ ಯಾವ್ದೋ ಒಬ್ರು ಕೊಡ್ತಿರ್ತೀರಿ. ಸೊ ಹೋಗೋ ಈಗ ಮೇಡಮ್ ಒಬ್ರು ಹೇಳ್ತಾರೆ ಲೆಟ್ ಮೀ ಬಿಗಿನ್ ವಿತ್, ಸ್ಟಾರ್ಟ್ ವಿತ್ ಆರ್ ಬಿಗಿನ್ ವಿತ್ ಅಂತಂದ. ಹಂಗಾಗಿ V1 ಫಾರ್ಮ್ ಏನು? ಬಿಗಿನ್. V2 ಬಿಗ್ಯಾನ್. ಬಿಗಿನ್, ಬಿಗ್ಯಾನ್, ಬಿಗನ್. ಇದು V2 ವರ್ಬ್ 2 ಅಂದ್ರೆ ಪಾಸ್ಟ್ ಟೆನ್ಸ್ ಒಳಗೆ ಯೂಸ್ ಆಕತ್ರಿ ಇದು. ಆತಾ ನೆಕ್ಸ್ಟ್ V3 ಫಾರ್ಮ್ ಬಿಗನ್. V1 ಪ್ಲಸ್ ing ಬಿಗಿನಿಂಗ್. yes begins. ಸೊ ಸೆಕೆಂಡ್ ಒನ್ ಏನು? ಬೈಟ್. ಬೈಟ್ ಅಂದ್ರೆ ಏನು? ಕಚ್ಚುವುದು. ಅದ V2 ಫಾರ್ಮ್ನಾಗ ಬಿಟ್. V3 ಬೀಟನ್. V1 ಪ್ಲಸ್ ing ಬೀಟಿಂಗ್. yes ಫಾರ್ಮ್ ಬೈಟ್ಸ್. ನೆಕ್ಸ್ಟ್ ಬ್ಲೋ. ಬ್ಲೋ ಅಂದ್ರೆ ಹವಾ ಹಾಕೋದು ಅಂತ ನಮ್ ಕಡೆ ಕರೀತಾರ, ಅದು ಗಾಳಿ ಬೀಸೋದಕ್ಕೂ ಬ್ಲೋ ಅಂತ ಕರೀತಾರ. ಸೊ ಬ್ಲೋ V2 ಫಾರ್ಮ್ ಬ್ಲಿವ್, V3 ಫಾರ್ಮ್ ಬ್ಲೋನ್, V1 plus ing blowing, last blows. Next bleed ಅಂದ್ರೆ ರಕ್ತ ಹರಿಯೋದಕ್ಕೆ ಬ್ಲೀಡಿಂಗ್ ಅಂತ ಕರಿತೇವೆ. ಬ್ಲೀಡ್. V1 ಬ್ಲಡ್, V2 ಬ್ಲಡ್, V3 ಬ್ಲೀಡಿಂಗ್, V1 plus ing bleeds. yes ಫಾರ್ಮ್ ಇಂದ. ನೆಕ್ಸ್ಟ್ ಬೈಂಡ್. ಬೈಂಡ್ ಅಂದ್ರೆ ಕಟ್ಟೋದು, ಹಗ್ಗ ಕಟ್ಟೋದು, ಯಾವ್ದೋ ವಾಟ್ ಎವರ್ ಕಟ್ಟೋದಕ್ಕೆ ಏನಂತಾರ ಬೈಂಡ್ ಅಂತ ಕರೀತಾರ. V2 ಫಾರ್ಮ್ ಬೌಂಡ್, V3 ಬೌಂಡ್, V1 ಪ್ಲಸ್ ing ಬೈಂಡಿಂಗ್. ಎಸ್ ಮತ್ತು ಎಸ್ ಏನಕತಿ? ಬೈಂಡ್ಸ್. ಸೊ ಇದ್ರ ಮೇಲೆ ಸಾಧ್ಯ ಆದಷ್ಟು ಒಂದ್ ಸ್ವಲ್ಪ ಸೆಂಟೆನ್ಸಸ್ ಅನ್ನ ಫಾರ್ಮೇಶನ್ ಮಾಡಕ್ ಟ್ರೈ ಮಾಡ್ರಿ. ಸೊ ಇಲ್ಲಿಗೆ ನಮ್ ಕ್ಲಾಸು ಯಾವುದೋ ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಕ್ಲಾಸು ಮುಗಿತೈತಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ. ಗೋವಿಂದ. ಹಂಗ ಮತ್ತೇನು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಏನಂತಾರ ಅದನ್ನೊಂಚೂರು ಮಾಡಿ, ಬಾಜುಕ್ ಒಂದ್ ಗಂಟೆ ಐತಿ ಅದನ್ನೊಂಚೂರು ಜೋರ ಹೊಡೀರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಯಾರಿಗೆ ಇಂಗ್ಲಿಷ್ ಕಲಿಯೋ ಇಂಟ್ರೆಸ್ಟ್ ಐತಿ ದಯವಿಟ್ಟು ಅವರಿಗೆ ಪಾಠಶಾಲಾ ಅಕಾಡೆಮಿ ಕ್ಲಾಸಸ್ ಅಥವಾ ಚಾನಲ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ದತ್ತಗುರು ನಮಸ್ತೆ.